ಇದು ಅಭಿಮನ್ಯುವಿನ ಕತೆ. ಯುವ ಶೂರ ಅರ್ಜುನನ ಮಗ ಯುದ್ಧ ಕ್ಷೇತ್ರದಲ್ಲಿ ಸಿಂಹದ ಹೃದಯದೊಂದಿಗೆ ಪ್ರವೇಶಿಸಿದವ. ಮಹಾಭಾರತದ ಯುದ್ಧದ 13ನೆಯ ದಿನ ಕೌರವರ ಅಜೇಯ ಚಕ್ರವ್ಯೂಹ ರೂಪಿಸಿದರು. ಪಾಂಡವರನ್ನು ನಾಶ ಮಾಡಲು ಇದು ಬಲೆ ಹಾಕಲಾಯಿತು. ಆದರೆ ಕೇವಲ 16 ವಯಸ್ಸಿನ ಅಭಿಮನ್ಯು ಅದನ್ನು ತಡೆದು ನುಗ್ಗಲು ಮುಂದಾದನು. ಅಭಿಮನ್ಯು ಈ ವ್ಯೂಹದೊಳಗೆ ಪ್ರವೇಶಿಸುವುದು ಮಾತ್ರ ಗೊತ್ತಿದ್ದರೂ ಹೊರಬರುವುದನ್ನು ತಿಳಿದಿರಲಿಲ್ಲ. ಆದರೂ ಧೈರ್ಯದೊಂದಿಗೆ ಜನರ ರಕ್ಷಣೆಗಾಗಿ ಮುಂದಾದನು. ನನ್ನ ತಂದೆ, ನನ್ನ ಚಿಕ್ಕಪ್ಪಂದಿರಿಗಾಗಿ, ಧರ್ಮಕ್ಕಾಗಿ ನಾನು ನನ್ನ ಪ್ರಾಣ ಬೇಕಾದರೂ ಒತ್ತೆ ಇಡುತ್ತೀನಿ, ಹೋರಾಡುತ್ತೇನೆ ಎಂದ. ಅಭಿಮನ್ಯು ಅತ್ಯುನ್ನತನಾಗಿ ಕೌಶಲ್ಯದಿಂದ ಚಕ್ರವ್ಯೂಹದ ಒಳಗೆ ನುಗ್ಗಿದ. ಅವನ ಬಾಣಗಳು ಮೈಮೇಲೆ ಮಿಂಚಿನಂತೆ ಮಾರಿ ಶತ್ರುಗಳನ್ನು ದಡಕುತ್ತಿದ್ದವು. ಆದರೆ ಅವನು ಒಬ್ಬನೇ ಪಾಂಡವರನ್ನು ಎದುರಿಸಿ ನಿಂತ. ದ್ರೋಣ, ಕರ್ಣ, ದುಶ್ಯಾಸನರಂತಹ ಮಹಾಯೋಧರ ನಡುವೆ ಅಭಿಮನ್ಯು ಸಿಂಹದಂತೆ ಧೈರ್ಯದಿಂದ ಹೋರಾಡುತ್ತಿದ್ದನು. ಆದರೆ ಕೌರವರು ಒಂದೇ ಸಮಯದಲ್ಲಿ ಆತನೆದುರಿಸಿಕೊಂಡು ಯುದ್ಧದ ನಿಯಮಗಳನ್ನು ಮೀರಿ ಹೋರಾಡಿದರು. ಅಭಿಮನ್ಯು ಮೈ ಹೋಗಿದ್ದರೂ ತನ್ನ ಆದರ್ಶ ತೊಡಬಿಡಲಿಲ್ಲ. ಅವನ ಬಲಿ ಪಾಂಡವರಲ್ಲಿ ಹೊಸ ಹುಮ್ಮಸ್ಸು ತಂದಿತು. ಅಭಿಮನ್ಯು ಕೇವಲ ಅರ್ಜುನನ ಮಗನಾಗಿರಲಿಲ್ಲ, ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಒಪ್ಪಿದ ಶೂರನಾಗಿದ್ದ. ಅಭಿಮನ್ಯುವಿನ ಶೌರ್ಯ ನಮಗೆ ತೋರಿಸುತ್ತದೆ, ವಯಸ್ಸು ಅಥವಾ ಶಕ್ತಿಯೂ ಶೂರತನವನ್ನು ನಿರ್ಣಯಿಸುವುದಿಲ್ಲ, ಆದರೆ ಮನೋಬಲ ಮಾತ್ರ